ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಸೊ ಯಾಕಂತಂದರೆ ಡೈಲಿ ನಾನು ಟೈಲರಿಂಗ್ ವಿಡಿಯೋಸೇ ಹಾಕ್ತಾ ಇರ್ತೀನಿ. ನಿಮಗೂ ಟೈಲರಿಂಗ್ ಕಟ್ಟಿಂಗು ಸ್ಟಿಚಿಂಗ್ ನೋಡಿ ಬೋರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತೊಂದು ಸ್ಪೆಷಲ್ ವಿಡಿಯೋ ಜೊತೆಗೆ ಬಂದಿದ್ದೀನಿ. ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಅಂತಲೇ ಹೇಳ್ಬೋದು. ಈ ಟಿಪ್ಸ್ಗಳು ತುಂಬಾ ಯೂಸ್ಫುಲ್ ಆಗುತ್ತೆ. ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಬಂದಿದ್ದೀನಿ. ಸೊ ಅದೇನಪ್ಪ ಅಂತಂದರೆ ನೋಡಿ, ನನ್ನ ಕೈಯಲ್ಲಿ ಕಾಣಿಸ್ತಾ ಇರ್ಬೋದು ಏನಂದರೆ ಟ್ಯಾಬ್ಲೆಟ್ ಶೀಟು. ಸೊ ನಾವೆಲ್ಲ ಏನು ಮಾಡ್ತೀವಿ, ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಳೋದು ಖಾಲಿ ಆದಮೇಲೆ ಶೀಟ್ಗಳನ್ನ ಏನು ಮಾಡಿಬಿಡ್ತೀವಿ, ಕಸದ ಬುಟ್ಟಿಗೆ ಬಿಸಾಡಿಬಿಡ್ತೀವಿ. ಸೊ ಅದ್ರ ಬದಲು ನಾವು ಟ್ಯಾಬ್ಲೆಟ್ ಶೀಟನ್ನು ಕಸದ ಬುಟ್ಟಿಗೆ ಎಸೆಯೋ ಬದಲು ಇದರಿಂದ ಒಂದು ಯೂಸ್ಫುಲ್ ಟಿಪ್ಸನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಯೂಸ್ಫುಲ್ ಟಿಪ್ಸನ್ನ ನೀವು ಪೂರ್ತಿಯಾಗಿ ವಿಡಿಯೋನ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೊದಲಿಗೆ ನಾನೊಂದು ವಾಟರ್ ಬಾಟ್ಲ ತೊಗೊಂಡಿದ್ದೀನಿ, ಈ ರೀತಿ ಸ್ಟೀಲ್ ಬಾಟಲು. ಸೊ ಇದನ್ನು ಆಲ್ಮೋಸ್ಟ್ ಎಲ್ಲರೂ ಆಫೀಸ್ಗೆ, ಸ್ಕೂಲ್ಗೆ, ಪ್ರತಿಯೊಂದಕ್ಕೂ ನಾವು ಹೊರಗಡೆ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂದರೆ ವಾಟರ್ ಬಾಟ್ಲ ಖಂಡಿತ ತೊಗೊಂಡೇ ಹೋಗ್ತಾರೆ. ಸೊ ಈ ವಾಟರ್ ಬಾಟ್ಲ ನಾವೇನು ಮಾಡ್ತೀವಿ, ಅರ್ಜೆಂಟಲ್ಲಿ ಸ್ವಲ್ಪ ನೀರು, ಸೊ ಆ ರೀತಿ ನಾವು ಅರ್ಜೆಂಟಲ್ಲಿ ಹಾಗೆ ನೀರು ಹಾಕಿ ತೊಳೆಯೋದ್ರಿಂದ ಏನಾಗ್ತಿರುತ್ತೆ, ಇದು ವಾಟರ್ ಬಾಟ್ಲು ಇದನ್ನು ಮುಚ್ಚಿಡೋದ್ರಿಂದ ಒಂಥರ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಸೊ ಆ ಬ್ಯಾಡ್ ಸ್ಮೆಲ್ಲನ್ನು ಹೋಗಿಸ್ಬೇಕು ಅಂತಂದರೆ ಏನು ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ. ಮೊದಲು 1 ಟೇಬಲ್ ಸ್ಪೂನು ಅಕ್ಕಿ ಇರುತ್ತಲ್ವ, ಅದನ್ನು ಮೊದಲು ಹಾಕಬೇಕು. ಆನಂತರ 2 ನಿಂಬೆ ಹೋಳನ್ನು ಹೆಚ್ಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ. ಹಾಕಿ ಇದಕ್ಕೆ ಬಿಸಿ ನೀರನ್ನು ಹಾಕಬೇಕು. ಫುಲ್ಲು ಕಾದಿರಬೇಕು ನೋಡಿ, ಈ ರೀತಿ ಫುಲ್ಲು ಕಾದಿರುವಂಥ ನೀರನ್ನು ನಾವು ಇದಕ್ಕೆ ಹಾಕಬೇಕು. ಫುಲ್ಲು ಕಾದಿರಬೇಕು. ನೀರನ್ನು ಹಾಕಿ ಇದನ್ನು ಹಾಕ್ಬಿಟ್ಟು ಈ ರೀತಿ ಅಲ್ಲಾಡಿಸ್ಬೇಕು. ಸುಡ್ತಾ ಇರುತ್ತೆ. ಸ್ವಲ್ಪ ಒಂದು ಬಟ್ಟೆ ತೊಗೊಂಡು ಹಿಡ್ಕೊಂಡು ಇದನ್ನು ಮಾಡಿ, ಫುಲ್ ನೀರು ಕಾದಿರತ್ತಲ್ವ, ಈ ರೀತಿ ಮಾಡಿಬಿಟ್ಟು ಈ ನೀರನ್ನು ತೆಗೆದುಬಿಡೋಣ. ನೋಡಿ, ಇದನ್ನು ತೆಗೆದು ಬೇರೆ ನೀರಿಂದ ವಾಶ್ ಮಾಡಿಕೊಂಡು ಬರ್ತೀನಿ. ಇವಾಗ ನಾರ್ಮಲ್ ವಾಟ್ರಿಂದ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸ್ಮೆಲ್ ಅನ್ನುವಂಥದ್ದು, ಬ್ಯಾಡ್ ಸ್ಮೆಲ್ ಅನ್ನುವಂಥದ್ದು ಬರೋದಿಲ್ಲ. ಸೊ ಈ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೋತೀನಿ. ನೆಕ್ಸ್ಟ್ ಟಿಪ್ ಬಂದು, ನಾವು ಎಲ್ಲಾದರೂ ಹೊರಗಡೆ ಹೋಗುವಾಗ ಈ ರೀತಿ ಏನು ಮಾಡ್ತೀವಿ, ಎಂಟಿ ಬ್ಯಾಗಲ್ಲಿ ನಾವು ಈ ರೀತಿ ಬಾಟಲ್ಗಳನ್ನ ಇಟ್ಕೊಂಡು ಹೋಗ್ತೀವಿ. ಇದು ಬ್ಯಾಗ್ ಸ್ವಲ್ಪ ಚಿಕ್ಕದಿದೆ. ಸೊ ಈ ರೀತಿ ಇಟ್ಕೊಂಡು ಹೋದಾಗ ನಾವು ಏನು ತೊಗೊಂಡು ಹೋಗ್ತಿರ್ತೀವಲ್ವ, ಸೊ ಆ ರೀತಿ ತೊಗೊಂಡು ಹೋದಾಗೆಲ್ಲ ಏನಾಗುತ್ತೆ, ಇದು ಸ್ಟ್ರೈಟಾಗಿರೋದಿಲ್ಲ. ಈ ರೀತಿ ಜರ್ಕೊಂಡು ಬಿದ್ದು ನೀರೆಲ್ಲ ಲೀಕ್ ಆಗಿ ಹೋಗ್ಬಿಡುತ್ತೆ. ಸೊ ಆ ರೀತಿ ಆಗಬಾರ್ದು. ನಮಗೆ ಬಾಟಲ್ ಹೇಗೆ ಇಟ್ಟಿರ್ತೀವಿ ಹಾಗೇ ಇಟ್ಟಿರಬೇಕು ಅಂತ ಅನ್ನೋದಕ್ಕೆ ಈ ಒಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಒಂದು ರಬ್ಬರ್ ಬ್ಯಾಂಡ್ ಬೇಕಾಗುತ್ತೆ, ಹಾಗೆ ಒಂದು ಪಿನ್ ಬೇಕಾಗತ್ತೆ. ಸೊ ಇವೆರಡು ಇದ್ದರೆ ನಿಮಗೆ ವಾಟರ್ ಬಾಟ್ಲನ್ನ ತೊಗೊಂಡು ಹೋಗಿ ಹೇಗೆ ತೊಗೊಂಡು ಹೋಗ್ತೀರಾ ಹಾಗೆ ತೊಗೊಂಡ್ಬರುತ್ತೆ. ಸೊ ನೋಡಿ, ಮೊದಲಿಗೆ ಈ ರೀತಿ ರಬ್ಬರ್ ಬ್ಯಾಂಡಿಗೆ ಈ ರೀತಿ ಪಿನ್ನನ್ನು ಹಾಕ್ಕೊಳ್ಳಿ. ಪಿನ್ನನ್ನು ಹಾಕ್ಕೊಂಡು ಈ ವ್ಯಾನಿಟಿ ಬ್ಯಾಗ ಸೈಡ್ಗೆ ಬಟ್ಟೆ ಇರುತ್ತಲ್ಲ, ಸೊ ಸೈಡ್ ಬಟ್ಟೆಗೆ ಈ ರೀತಿ ಪಿನ್ನನ್ನು ಹಾಕಿ. ಈ ರೀತಿ ಪಿನ್ನನ್ನು ಹಾಕಿ ನೋಡಿ, ಈ ರೀತಿ ಪಿನ್ನನ್ನು ಹಾಕಿಬಿಟ್ಟು ಈ ಬಾಟಲ್ ಏನಿರುತ್ತಲ್ವ, ಸೊ ಈ ಬಾಟಲ್ನ ಇದ್ರೊಳಗಡೆ ಹಾಕಬೇಕು. ಈ ರೀತಿ ನೋಡಿ, ಈ ರೀತಿ ಹಾಕಿಬಿಟ್ಟು ಇದನ್ನು ಈ ರೀತಿ ನೋಡಿ ಫುಲ್ ಒಳಗಡೆ ಈ ರೀತಿ ಮಾಡಿಬಿಟ್ರೆ, ಸೊ ನೋಡಿ ಎಷ್ಟು ನೀವು ಅಳ್ಳಾಡಿಸಿದ್ರು ಏನು ಮಾಡಿದ್ರೂ ಕೂಡ ನೋಡಿ, ನೀವು ಕೆಡುತ್ತೀನಂದ್ರೂ ಬೀಳೋದಿಲ್ಲ. ಅದು ರಬ್ಬರ್ ಬ್ಯಾಂಡ್ ಪಿನ್ ಹಾಕಿರುತ್ತಲ್ವ, ಸೊ ನೀವು ಕೆಡುತ್ತೀನಂದ್ರೂ ಬೀಳೋದಿಲ್ಲ. ಅದು ಇಷ್ಟೇ ಸ್ಟ್ರೈಟಾಗೇ ಇರುತ್ತೆ. ನೋಡಿ ಕೆಡುತ್ತೀನಂದ್ರೂ ಬೀಳೋದಿಲ್ಲ ಅದು. ಸೊ ಈ ರೀತಿ ನೀವು ಎಲ್ಲಿಗೆ ಬೇಕಾದರೂ, ಆಫೀಸ್ಗೆ ಎಲ್ಲಿಗೆ ಬೇಕಾದರೂ ಈ ರೀತಿ ನೀವು ರಬ್ಬರ್ ಬ್ಯಾಂಡ್ನ ಬಾಟ್ಲಿಗೆ ಹಾಕಿ ತೊಗೊಂಡು ಹೋದರೆ ನಿಮ್ಮ ಬಾಟಲ್ ಕೆಳಗೆ ಬೀಳೋದಿಲ್ಲ, ನೀರು ಕೂಡ ಲೀಕ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಟಿಪ್ ನೋಡೋಣ.
ಈ ರೀತಿ ಟ್ಯಾಬ್ಲೆಟ್ ಶೀಟು ಖಾಲಿಯಾಗಿದೆ ಅಂತ ನಾವು ಏನು ಮಾಡ್ತೀವಿ, ಇದು ವೇಸ್ಟ್ ಅಂತ ನಾವು ಕಸದ ಬುಟ್ಟಿಗೆ ಬಿಸಾಡಿಬಿಡ್ತೀವಿ. ಸೊ ಇದರಿಂದ ಒಂದು ಒಳ್ಳೆ ಕಿಚನ್ ಟಿಪ್ಸ್ ಇದೆ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಏನಂತ. ಸೊ ನೋಡಿ, ಈ ರೀತಿ ಕುಕ್ಕರ್ ಇರುತ್ತಲ್ವ, ಸೊ ಕುಕ್ಕರ್ದು ಏನಾಗುತ್ತೆ, ನಾನು ಎಷ್ಟೇ ಫಿಟ್ ಮಾಡಿದ್ರು ನೋಡಿ ಎಷ್ಟು ಲೂಸ್ ಆಗಿದೆ. ಇದು ತುಂಬ ಸಲ ಫಿಟ್ ಮಾಡಿದ್ದೀನಿ ನಾನು, ಎಷ್ಟು ಸಲ ಫಿಟ್ ಮಾಡಿದ್ರು ಈ ರೀತಿ ಲೂಸ್ ಆಗ್ತಾನೇ ಇರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ನೋಡಿ, ಒಂದು ಶೀಟ್ ಖಾಲಿಯಾಗಿರೋ ಶೀಟ್ ತೊಗೊಂಡು, ಒಂದು ಶೀಟ್ನ ತೊಗೊಂಡು ಇದೇನು ಖಾಲಿಯಾಗಿರುತ್ತಲ್ವ ನೋಡಿ, ಈ ರೀತಿ ಸೆಂಟ್ರಲ್ಲಿ ಹೋಲ್ ಮಾಡಬೇಕು. ಈ ರೀತಿ ಸೆಂಟ್ರಲ್ಲಿ ಹೋಲ್ ಮಾಡಿ ಇದನ್ನು ಒಂದು ಶೇಪಲ್ಲಿ, ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ನಾನು ಈ ವಿಡಿಯೋನಲ್ಲಿ ತೋರಿಸ್ತಿದ್ದೀನಲ್ವ, ಸೊ ಗೊತ್ತಾಗುತ್ತೆ ನಿಮಗೆ ಎಷ್ಟು ಬೇಕಾಗತ್ತೆ ಅಂತ. ಈ ರೀತಿ ನೋಡಿ, ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ, ಈ ರೀತಿ. ಆಮೇಲೆ ಈ ಕುಕ್ಕರ್ದು ಈ ನಟ್ಟನ್ನ ಫುಲ್ಲು ತೆಗೆದುಬಿಡಿ, ಲೂಸ್ ಮಾಡಬೇಡಿ, ಅಂದರೆ ಓಪನ್ನೇ ಮಾಡಬೇಡಿ. ಎಷ್ಟು ಸಲ ನಾವು ಬಿಗಿದ್ರೂ ಫಿಟ್ ಆಗಲ್ಲ ಇದು. ನೋಡಿ ಈ ರೀತಿ ಇದನ್ನೇನಿರುತ್ತಲ್ವ, ಸೊ ಈ ನೆಟ್ ಈ ಹೋಲಲ್ಲಿ ಹಾಕೋಬೇಕು. ಈ ಹೋಲ್ ಇದನ್ನು ಹಾಕ್ಬಿಟ್ಟು ಹೋಲ್ ಒಳಗಡೆ ಹಾಕಿ, ಆಮೇಲೆ ಏನು ಮಾಡಬೇಕು, ಇದನ್ನು ಈ ರೀತಿ ಇಟ್ಟು ಈ ರೀತಿ ಹಾಕಿ ಇವಾಗ ನಾವು ನೆಟ್ಟನ್ನ ಬಿಕ್ಕೋಬೇಕು. ಇವಾಗ ನೋಡಿ ಎಷ್ಟು ಫಿಟ್ ಆಯಿತು ನೋಡಿ, ಎಲ್ಲೂ ಕೂಡ ಶೇಕ್ ಆಗ್ತಿಲ್ಲ, ಲೂಸ್ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಎಷ್ಟು ಫಿಟ್ ಆಯ್ತು, ನಾನು ಎಷ್ಟು ಅಳ್ಳಾಡ್ಸಿದ್ರು ಕೂಡ ಇದು ಎಷ್ಟು ಫಿಟ್ಟಾಗಿ ಕೂತಿದೆ ಅಂತ. ಸೊ ಈ ರೀತಿ ನಾವು ಹಾಕೋದ್ರಿಂದ ನಮ್ಮ ಒಂದು ಕುಕ್ಕರ್ದು ನೆಟ್ ಏನಾಗುತ್ತೆ ಲೂಸ್ ಆಗೋದಿಲ್ಲ. ಸೊ ಇವೆಲ್ಲ ಟಿಪ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತ ಇವೆಲ್ಲ ಟಿಪ್ಸ್ಗಳು ಎಲ್ಲರಿಗೂ ಯೂಸ್ ಆಗುವಂಥದ್ದೇನೆ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.